ನನ್ನ ಗೆಳೆಯ ಸ್ಮಿತ್ ಒಂದು ವಿಡಿಯೋ ಶೇರ್ ಮಾಡ್ದ. ಪಾಪ ಅವ್ನು ಭಾಳ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಕಷ್ಟ ಬೀಳ್ತಾನೆ. ಸರಿ, ನಾನು ವಿಡಿಯೋ ನೋಡ್ಬೇಕಾದ್ರೆ ಎಲ್ಲರೂ ಈ ಟ್ಯಾಗ್ ಯೂಸ್ ಮಾಡ್ತಾರೆ, ನೀವು ನೋಡಿದ್ದೀರಾ, ವ್ಯೂಸ್ ಜಾಸ್ತಿ ಬರಲಿ ಅಂತ. ಈ ಕರೆಂಟ್ ಟ್ರೆಂಡಿಂಗ್ ವೀಡಿಯೋಸ್ ಏನೈತೆ ಅದ್ರ ಪ್ರಕಾರ ವೈರಲ್ಲು, ಕ್ರಿಕೆಟು, ಆ ಕಾಂಟ್ರವರ್ಸಿಯಿಂದ ಒಂದು ಟ್ಯಾಗ್ ವರ್ಡ್ ಹಾಕ್ಬಿಟ್ಟು ವಿಡಿಯೋ ಪೋಸ್ಟ್ ಮಾಡ್ತಾರೆ, ವ್ಯೂಸ್ ಜಾಸ್ತಿ ಆಗಲಿ ಅಂತ. ನಾನು ಇದು ಹೆಂಗೆ ಟ್ಯಾಗ್ ಏನು ವರ್ಕ್ ಆಗುತ್ತೆ ಅಂತ ಆ ಟ್ರೆಂಡಿಂಗ್ ಅನ್ನೋ ವರ್ಡ್ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ ಏನು ಬರ್ತಾಯಿದೆ ಅಂತ ನೋಡಿ. ನಮ್ಮ ಪ್ರಪಂಚ ಎಷ್ಟು ಬರ್ಗೆಟ್ಟಿದೆ. ಹಣ ಮಾಡೋದು ಸುಲಭನೋ ಕಷ್ಟನೋ ಗೊತ್ತಿಲ್ಲ. ಈ ಥರ ರೀಲ್ಸ್ ಮಾಡಿಕೊಂಡು ಎಷ್ಟು ದುಡ್ಡು ಮಾಡ್ತಾರೋ ಏನೋ ಅದು ಗೊತ್ತಿಲ್ಲ. ಆದರೆ ಹುಡುಗರಿಗೆ ನೋಡಿ ಎಲ್ಲೋದ್ರೂ ಕಷ್ಟ. ಇಷ್ಟು ಸ್ಕ್ರಾಲ್ ಮಾಡ್ತಾಯಿದ್ದು ನೋಡಿ, ಅಲ್ಲಿ ನಿಮಗೆ ಒಂದು 10% ಹುಡುಗರು ವೀಡಿಯೋ ಸಿಗೋದಿಲ್ಲ. ಆದರೆ ಒಳ್ಳೇದು ಯಾವುದು ಸಿಗೋದಿಲ್ಲ, ಎಜುಕೇಷನ್ ಆಗಲಿ ಅದು ಇದು ಆಗಲಿ, ಬರೀ ಇಂಥದ್ದೇ ನೋಡಿ. ಸೊ ನಿಮ್ಗೇನು ಅನಿಸುತ್ತೆ? ಹುಡುಗರ ಕಷ್ಟ ಯಾರು? ಅದಕ್ಕೆ ಭಟ್ರು ಬರೆದಿದ್ದಾರೆ ನೋಡಿ, ಯಾರಿಗೇಳನ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು ಅನ್ನೋ ಪದಕ್ಕೆ ಒಂದು ಎಕ್ಸಾಂಪಲ್, ಉದಾಹರಣೆ ಅನ್ನೋ ಥರ ಇದೆ. ನೀವು ಇದನ್ನು ನೋಡಿದ್ರೆ ಈ ರೀತಿ ಇಷ್ಟು ಬರಗಿಟ್ಟಿದೆ ನಮ್ಮ ಪ್ರಪಂಚ. ದಯವಿಟ್ಟು ಹುಡುಗರಿಗೂ ಸಪೋರ್ಟ್ ಮಾಡಿ. ಅವ್ರು ಏನೆಲ್ಲ ಮಾಡ್ತಾರೆ ಅದು ಈ ವಯಸ್ಸಿನಲ್ಲಿ, ಈ ಕಾಲೇಜ್ ಮುಗಿಸ್ಕೊಂಡು ಕೆರಿಯರ್ಗೋಸ್ಕರ ಪಾಪ ಅಪ್ಪ ಅಮ್ಮನ ಎದುರಾಕ್ಕೊಂಡು ನಾವು ಪ್ಯಾಷನ್ನ ಫಾಲೋ ಮಾಡಲಿಕ್ಕೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಏನೇನೋ ಮಾಡ್ತಾರೆ. ಏನೋ ಸಣ್ಣ ಪುಟ್ಟ ಸಹಾಯ ನಮ್ಮ ಕೈಲಿ ಏನಾಗಿಲ್ಲ ಅಂದರೂ ಪಾಪ ಅವ್ರು ಕಳಿಸೋ ವಿಡಿಯೋನ ನೋಡಿ ಶೇರ್ ಮಾಡಿದ್ರೆ ಪಾಪ ಹೆಲ್ಪ್ ಆಗ್ಬೋದು ಹುಡುಗರಿಗೆ. ದಯವಿಟ್ಟು ನೋಡಿ, ನಿಮ್ಮ ಫ್ರೆಂಡ್ಸ್ ಯಾರು ಕಳಿಸಿದ್ರೆ ಮರಿದಂಗೆ ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹುಡುಗರು ಸ್ವಲ್ಪ ಉದ್ಧಾರ ಆಗಲಿ ಇಂಥ ರೀಲ್ಸ್ನಲ್ಲಿ. ಥ್ಯಾಂಕ್ ಯು. ಮತ್ತೊಂದು ಹೇಳೋದು ಮರ್ತೋದೆ, ನಮ್ಮ ಹುಡುಗ ಈ ವಿಡಿಯೋನ 70 ಜನ ಲೈಕ್ ಮಾಡಿದ್ದಾರೆ. ಅವ್ರು 70 ಜನನೂ ಶೇರ್ ಮಾಡಿದರೆ ಪಾಪ ಅಟ್ಲೀಸ್ಟ್ ಅದೊಂದು 500 ವ್ಯೂವಾರ ದಾಟಿರೋದು. ಆ ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಸ್ಟಾರ್ಟಿಂಗ್ ವಿಡಿಯೋ ಬಂದಾಗ ಅಲ್ಲೇ ಕೆಳಗಡೆ ಟ್ರೆಂಡಿಂಗ್ ಅಂತ ಅವನು ಟ್ಯಾಗ್ ಏನು ಯೂಸ್ ಮಾಡಿದ್ದಾನೆ ಕಾಣುತ್ತೆ. ಪ್ಲಸ್ಸು ಎಷ್ಟು ಲೈಕ್ ಆಗಿದೆ, ಎಷ್ಟು ವ್ಯೂ ಆಗಿದೆ ಅದು ಕಾಣಿಸುತ್ತೆ. ನೀವೇ ನೋಡಿ, 70 ಜನ ನೋಡಿನೂ ಅದು 100 ಮುಟ್ಟಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಅಗೇನ್.